ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8 ಗಂಟೆ ಆಗೈತಿ. ಹಿಂಗಾಗಿ ಬರ್ರಿ ಇವಾಗ ಎಲ್ಲ ಕೆಲಸ ಆಯಿತು. ಕೆಲಸ ಅಂದ್ರೇನು, ಕಸ ಬಾಂಡೆ ಸ್ನಾನ ಇದೆಲ್ಲ ಆಯಿತು. ಟೀ ಆಗೈತಿ ನೋಡ್ರಿ, ಟೀ ಆಗೈತಿ. ಚಾ ಬ್ರೆಡ್ ತಿಂದೀವಿ. ಯಾಕಂದ್ರೆ ನಿನ್ನೆ ನೈಟು ಊಟ ಮಾಡೋಕೆ ಬೇಸರ ಆಗಿಬಿಡ್ತು. ಏನು ರೀ ಹೆಣ್ಮಕ್ಳು ಜನ್ಮ ಇಷ್ಟೇ ಅಲ್ಲ, ದಿನ ಅದೇ ಕೆಲಸ ಮಾಡಿದ್ದೇ ಮಾಡಬೇಕು. ಹೀಗಾಗಿ ಇವತ್ತು ನಿನ್ನೆ ನೈಟು ಊಟ ಮಾಡೋಕ್ಕೂ ಬೇಸರ ಆಯಿತು, ಕೆಲಸ ಮಾಡೋಕ್ಕೂ ಬೇಸರ ಆಯಿತು. ಕೆಲಸ ಬಿಡ್ತೀನಿ ಅಂದ್ರೆ ನಡೆಯಂಗಿಲ್ಲಲ್ರಿ, ಹೆಣ್ಮಕ್ಳಿಗೆ ಮಾಡಲೇಬೇಕು. ಹೀಗಾಗಿ ನಿನ್ನೆ ರೊಟ್ಟಿ ಪಲ್ಯ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಟೆ. ಗಂಡ ಅತ್ತಿ ಮಗ ಊಟ ಮಾಡಿದರು. ನನಗೆ ಊಟ ಸೇರಲೇ ಇಲ್ಲ. ಸ್ವಲ್ಪ ರೋಸ್ಕೊಂಡಂಗೆ ಆಗಿಬಿಡ್ತೈತ್ರಿ. ಕೆಲಸ ಮಾಡಿ ಮನುಷ್ಯಾಗ ಒಲ್ಲ ಅನಿಸ್ಬಿಡ್ತೈತಿ. ಮಾಡೋ ಸ್ವಲ್ಪನೇ ಆದ್ರೂ ಮಾಡಬೇಕು, ದಿನನಿತ್ಯ ಮಾಡ್ತಾ ಇರಬೇಕು. ಹೀಗಾಗಿ ಮಾಡಿದ್ದೇ ಮಾಡಿ ಬೇಸರ ಆಗಿಬಿಡ್ತು ಜನ್ಮಕ್ಕೆ. ಹೀಗಾಗಿ ಊಟನೂ ಮಾಡಲಿಲ್ಲ. ಹಾಗಾಗಿ ಊಟ ಮಾಡಲಾರ್ದೇ ಮನ್ಕೊಂಡೆ. ರಾತ್ರಿ ಇದ್ರೆ ಹಶು ಆಗಿಬಿಟ್ಟೈತಿ. ಏನು ಕೇಳ್ತೀರಿ, ಬೆಳಗ್ಗೆ ದೋಸೆ ತಿಂದಿದ್ದೆ ಅಷ್ಟೇ. ಮತ್ತು ವಾಪಸ್ ಊಟ ಮಾಡೋಕೆ ಮನಸ್ಸಾಗಲಿಲ್ಲ. ಹಂಗೆ ಒಂದು ಟೆನ್ಷನ್ದೊಳಗೆ ಊಟನೂ ಸೇರಲಿಲ್ಲ. ಹೀಗಾಗಿ ಬಿಟ್ಟಿದ್ದೆ. ರಾತ್ರಿ ಇದ್ರೆ ಹಶು 12:30 ಆಗೈತಿ. ಹಶು ಆಗಿಬಿಟ್ಟೈತಿ. 12 ಗಂಟೆ ಮ್ಯಾಗ ಏನು ರೀ ಹಂಗೆ ತಿನ್ನೋಕ್ಕಾಗತ್ತೆ ರೀ? ತಿನ್ಬಾರ್ದು, ಅದು ಒಳ್ಳೆಯದಲ್ಲ. ಮಧ್ಯರಾತ್ರಿಯಲ್ಲಿ ಎದ್ದು ಕುಂತ್ಕೊಂಡು ದೆವ್ವ ತಿಂದಂಗೆ ಅದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ. ಹಂಗೆ ನೀರು ಕುಡಿಕೆ ಅಂದ್ಕೊಂಡೆ. ಇವಾಗ ಬೆಳಗ್ಗೆ ಏನಾದರೂ ತಿನ್ನಬೇಕಲ್ಲ ಸ್ವಲ್ಪ. ನಿನ್ನೆ ನೈಟ್ ಊಟ ಮಾಡಲ್ಲ, ಹಸು ಬರೆ ಆಗಿತ್ತು ಅಂತೇಳ್ಬಿಟ್ಟು ಬ್ರೆಡ್ ತರಿಸಿದೆ. ಮಗ ಹೋಗಿ ಬ್ರೆಡ್ ತೊಗೊಂಬಂದ. ಚಹಾ ಬ್ರೆಡ್ ತಿಂದು ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಕಸ ಬಾಂಡೆ ಇದೆಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿದೆ. ಸ್ನಾನ ಮಾಡಿ ಈಗ ಪೂಜೆ ಮಾಡ್ಬೇಕು ರೀ. ಪೂಜೆ ಮಾಡಬೇಕು. ರೊಟ್ಟಿ ಮಾಡೋಕೆ ಒಲ್ಲ ಅನಿಸೈತ್ರಿ. ರೊಟ್ಟಿ ಪಲ್ಯ ಅದೇ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ರೀ. ಒಂದಿಷ್ಟು ರವೆ ಚಲೋ ರವೆ ಒಡೆದವಲ್ಲ ರೀ, ಗೋಧಿ ಒಡೆದ ರವೆ, ಅದರದ್ದು ಇಷ್ಟು ಉಪ್ಪಿಟ್ಟು ಮಾಡ್ತೀನಿ. ತಿಂದು ಮುಂದಿನ ಕೆಲಸ ಮಾಡ್ಕೊತ ಕುಂದ್ರದು ನೋಡಿರಿ. ಹೆಣ್ಮಕ್ಳಿಗೆ ಎಷ್ಟು ಮಾಡಿದ್ರೂ ಇದು ಬಿಡುಗಡೆ ಇಲ್ಲ. ಇದು ಬೇಸರ ಬಂದರೂ ಮಾಡಬೇಕು, ಬೇಸರ ಬರ್ಲಿಕ್ಕಂದ್ರೂ ಮಾಡಬೇಕು. ಒಟ್ಟಿನಲ್ಲಿ ಮಾಡಿ ಆಗ್ತಾ ಇರಬೇಕು ಜನ್ಮಕ್ಕೆ. ಹೆಣ್ಣು ಇಷ್ಟೇ ಬೇಡಿ ಬಂದದ್ರಿ. ಇದು ಮಾಡೋದೇ. ಏನೋ ಗಂಡು ಮಕ್ಳಿಗೆ ಒಂದು ರೀತಿಯಲ್ಲಿ ಬೇಸರ ಬಂದ್ರೆ ಬಿಟ್ಟಿನ ಎಲ್ಲರೂ 4 ದಿನ ಹೋಗಿ ಬರ್ತಾರೆ, ಎಂಜಾಯ್ ಮಾಡಿ ಬರ್ತಾರೆ, 4 ದುಡ್ಡು ಖರ್ಚು ಮಾಡ್ಕೊಳಕ್ಕೆ. ಹೆಣ್ಮಕ್ಳಿಗೆ ಏನೈತ್ರಿ, ಅದೇ 4 ಗಾಡಿ ಮಧ್ಯನೇ ಕುಂದಿರ್ಬೇಕು. ಹೆಣ್ಮಕ್ಳಾದವ್ರು ಎಲ್ಲಿ ಹೋಗ್ತೀನಿ ಅಂದ್ರೆ ಹೋಗ್ಬೇಕು. ತವ್ರ ಮನೆ ಬಿಟ್ಟರೆ ಮತ್ತೆ ಎಲ್ಲಿ ಹೋಗೋಕ್ಕಾಗತ್ತೆ ರೀ ಹೇಳ್ರಿ ಹೆಣ್ಮಕ್ಳಿಗೆ? ಇಷ್ಟೇ ರೀ ಹೆಣ್ಮಕ್ಳ ಜೀವನ. ಅದ್ರಾಗ 4 ಗೋಡೆ ಮಧ್ಯೆ ಇದ್ದವ್ರ ಜೀವನ ಇಷ್ಟೇ. ನನ್ನ ಹಿಡ್ಕೊಂಡೆ ಹೇಳ್ತೀನಿ. ಎಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹೋಗಬೇಕು ತವ್ರ ಮನೆಗೆ. ಇಲ್ಲ ಇಲ್ಲಿ ಅದೇ ಮಾಡಿದ್ದೆ ಮಾಡಿ ಬೇಸರಾಗಿ ಒಂದೊಂದು ದಿನ ವೈಕ್ ಅನಿಸ್ಬಿಡ್ತದೆ ರೀ. ಊಟ ಮಾಡೋಕ್ಕೂ ವೈಕ್ ಅನಿಸ್ತದೆ. ನೀನು ರೊಟ್ಟಿ ಪಲ್ಯ ಮಾಡಿದ್ದೆ. ರೊಟ್ಟಿ ಮಾಡೋಕೆ ಜೀವ ಮುಳ್ಳಾಗಿಬಿಟ್ಟಿತ್ತು. ಏನು ಮಾಡ್ಬೇಕು ರೀ? ಬಿಡ್ತೀನಿ ಅಂದ್ರೆ ಮೇಳಿಲ್ಲ. ಕೆಲವು ಹೆಣ್ಮಕ್ಳಿಗೆ ಬೇಸರ ಬಂದ್ರೆ ಹೊರಗೆ ಹೋಗಿ ಉಂಡು ಬರ್ತೀವಿ ಅನ್ನೋ ಒಂದು ಐತಿ. ಗಂಡಂದ್ರೆ ಕರ್ಕೊಂಡು ಹೋಗಿ ಬರ್ತಾರೆ, ಉಂಡು ಬರ್ತಾರೆ. ಅವ್ರವ್ರು ಕೆಲವು ಹೆಣ್ಮಕ್ಳದು ಹಂಗನೈತಿ, ಕೆಲವು ಹೆಣ್ಮಕ್ಳದು ಹಿಂಗನೂ ಐತಿ. ಹೆಂಗಿರ್ತಾರೆ ಮಾಡ್ಬೇಕು ನೋಡ್ರಿ. ಕೆಲವ್ರು ಅಂತಿರ್ತಾರೆ, ಮನ್ಯಾಗ ಕುಂತು ಏನು ಮಾಡ್ತಿರ್ಬೇಕು ಅಂತಿರ್ತಾರೆ. ಅದು ಮಾಡೋರಿಗೆ ಅಷ್ಟೇ ಗೊತ್ತಿರ್ತೈತಿ. ಹಿಂಗೆ ಓಕೆ ಸ್ನೇಹಿತರೆ, ಇವಾಗ ಪೂಜೆ ಮಾಡ್ತೀನಿ. ಪೂಜೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ರೀ. ಉಪ್ಪಿಟ್ಟು ಮಾಡಿ ಬೇಸರ ಬಂದಾಗ ಏನಾರ ನಾಷ್ಟ ಮಾಡ್ಕೊಬಿಡ್ತೀನಿ. ನಾಷ್ಟ ಮಾಡಿ ಬಟ್ಟೆ ಭಾಳ ಅವ್ರಿ, ಹಿಂಡಿ ಹಾಕ್ಬೇಕೆಲ್ಲ ಅಷ್ಟು ಅಲ್ಲೇ ಜಮ ಇಟ್ಕೊಂಡು ಕುಂತೀನಿ. ಬಟ್ಟೆ ಹಿಂಡಿ ಹಾಕಿ ಎಷ್ಟು ದಿನ ಆಯ್ತು ರೀ ಬಟ್ಟೆ ಟೈಲರಿಂಗ್ ಮಷಿನ್ ಕಡೆ ಹೊಳ್ಳಿ ನೋಡೇ ಇಲ್ಲ. ಇವತ್ತು ಸ್ವಲ್ಪ ಎಲ್ಲ ಮಷಿನ್ ಸ್ವಚ್ಛಗೆ ಒರೆಸ್ಕೊಂಡು ಬಟ್ಟೆ ಹೊಲಿಲ್ಲ ಕುಂದ್ರಬೇಕು ಅನ್ಕೋತೀನಿ. ದಿನ ಹೊಲಿಬೇಕಂತೀನಿ. ಏನಾದರೂ ಒಂದು ತಲೆಯಾಗ ಟೆನ್ಷನ್ ಬಂದುಬಿಡ್ತೈತಿ. ಏನು ಮಾಡಿದ್ರೆ ಏನೈತೆ ಹೋಗಂತೇಳಿ ಬಿಟ್ಟು ಸುಮ್ಮನೆ ಕುಂತು ಬಿಡ್ತೀನಿ. ಆ ಕಡೆ ತಲೆಯಾಗ ಒಳಗೆ ಕೊರ್ಕೋತ ಕುಂದಿರ್ತೀನಿ. ಹಾಗೆ ಅಲ್ಲ, ಎಷ್ಟೋ ಜನ ಫ್ರೆಂಡ್ಸನ್ನು ಹೇಳ್ತಾರೆ, ಏನು ಇಷ್ಟು ಚಿಂತೆ ಮಾಡಿ ಏನು ಮಾಡ್ದೈತಿ, ಯೋಚನೆ ಮಾಡಿ ಏನು ಮಾಡ್ದೈತಿ, ಏನ್ರಿ ಸಾಧಿಸ್ತೀಯನು, ಏನ್ರಿ ನೀ ಚಿಂತೆ ಮಾಡಿ ಹೋಳು ಮಾಡ್ತೀಯನು ಅಂತ ಅಂತಾರೆ. ಅದು ಕೇಳಲ್ರಿ. ಏನೋ ಅಂತಾರಲ್ಲ, ಒಂದೊಂದು ಟೈಮ್ ನಾವು ಬರ್ತಾವೆ ಎದುರು. ಎಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕ್ರಿ. ಜೀವನ ಅಂದ್ರೆ ಎಲ್ಲ ರೀತಿಲಿ ಎಲ್ಲರಿಗೂ ಇದ್ದದ್ದೇ. ಹಂಗೆ ನನಗೂ ಐತಿ. ಆದ್ರೆ ನಾನು ಯಾವುದೂ ಶೇರ್ ಮಾಡ್ಕೊಳ್ಳೋ ಇದೆಲ್ಲ. ಓಕೆ, ಒಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನ್. ಓಕೆ ಸ್ನೇಹಿತರೆ, ಸಿಗ್ತೀನಿ ಮತ್ತೆ. ಉಪ್ಪಿಟ್ಟು ಮಾಡಿಬಿಟ್ಟು ತಿನ್ನೋ ಮುಂದೆ ಸಿಗ್ತೀನಿ. ಈಗ ಮೊದಲು ಪೂಜೆ ಮಾಡ್ತೀನಿ ರೀ. ಫಸ್ಟ್ ಪೂಜೆ ಆಗಬೇಕು. ಸ್ನಾನ ಆದ ತಕ್ಷಣ ಮೊದಲು ಪೂಜೆ ಆಗ್ಬೇಕು ನನಗೆ. ಮಗನ ಮ್ಯಾಗ ಬಿಟ್ರೆ ಲೇಟಾಗಿ ಜಳಕ ಮಾಡಿ ಲೇಟಾಗಿ ಪೂಜೆ ಮಾಡಿ ಮನುಷ್ಯ
ಸಣ್ಣವ್ರಿ ಮಕ್ಕಳು ತಮ್ಮ ಲೆಕ್ಕದಾಗೆ ತಾವು ಹೋಗಿಬಿಡ್ತಾವೆ. ಜಳಕ ಆದ ತಕ್ಷಣ ಮೊದಲು ಜಳಕ ಮಾಡಿ ಪೂಜೆ ಮಾಡ್ಬೇಕು ಅನ್ನೋದಿಲ್ಲ. ಅವ್ರೇನ ಲೇಟಾಗಿ ಜಳಕ ಮಾಡಿ ಲೇಟಾಗಿ ಪೂಜೆ ಮಾಡಿ ಮಾಡ್ಕೊತ್ಕೊಂಡಿರ್ತಾರೆ. ನಮಗೆ ಹಂಗಾದ್ರೆ ಇಷ್ಟ ಆಗಂಗಿಲ್ಲ. ಮೊದಲು ಜಲ್ದಿ ಪೂಜೆ ಆಗ್ಬೇಕು, ಪೂಜೆ ಆಗಿ ಮುಂದಿನ ಕೆಲಸ ಆಗ್ಬೇಕು ನಮ್ಗೆ. ಹೀಗಾಗಿ ನಾನೇ ಕೆಲವು ಟೈಮ್ ನಾ ಮಾಡದೇ ಇರಬೇಕಾದ್ರೆ ಮಗನಿಗೆ ಹಚ್ಚಿರ್ತೇನೆ ರೀ ಮಾಡೋದಕ್ಕೆ. ಅದು ಲೇಟಾಗಿ ಮಾಡ್ತಿರ್ತದೆ ಮಗ. ಹೀಗಾಗಿ ಏನಿಲ್ಲರಿ, ಈಗ ಸದ್ದ ನಾವೇ ಮಾಡ್ಬೇಕು. ಈಗ ಪೂಜೆ ನಾ ಮಾಡ್ತೀನಿ, ಬಡ ಪೂಜೆ ಮಾಡಿಕೊಂಡು ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಟೈಮು ಹಂಗೆ ಹೋಗುತ್ತೆ ರೀ, ಹೋದದ್ದು ಟೈಮು ಗೊತ್ತೇ ಆಗಂಗಿಲ್ಲ. ಅದ್ರಾಗ ಓಡ್ತಿರ್ತೈತಿ ಟೈಮು. ಬಿಸಿಲು ನೋಡ್ರಿ, ಇವಾಗ ಬಿಸಿಲು ಸ್ಟಾರ್ಟ್ ಆಯ್ತು ನಮ್ಮ ಹತ್ರ. ಮೊದಲೇ ನಮ್ದು ಉತ್ತರ ಕರ್ನಾಟಕ ಬಿಸಿಲಿಗೆ ಕೇಳ್ತೀರೇನ್ರಿ? ಸಿಕ್ಕಾಪಟ್ಟೆ ಬಿಸಿಲು. ಅದ್ರಾಗ ಇವಾಗ ಸ್ಟಾರ್ಟ್ ಆಗೈತೆ ನೋಡ್ರಿ, ಶಿವರಾತ್ರಿ ಐತಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಬೆಳಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತೈತಿ. ಓಕೆ, ಸಿಗಣ್ರಿ ಮತ್ತೆ ಉಪ್ಪಿಟ್ಟು ಮಾಡಿ ಸಿಗ್ತೇನೆ ರೀ. ಓಕೆ ಸ್ನೇಹಿತರೆ, ನೋಡಿರಿ ಪೂಜೆ ಆಯ್ತು. ಇವಾಗ ಹಂಗೆ ಅಡುಗೆ ಮನೆಗೆ ಹೋಗೊಂಬರ್ರಿ. ಬಾಂಡೆ ತೊಳೆದೀನಿ, ಇಲ್ಲೇ ಇಟ್ಬಿಡ್ತೀನಿ, ಆಮೇಲೆ ಎಲ್ಲ ಹಚ್ಬೇಕವು. ಓಕೆ ಸ್ನೇಹಿತರೆ, ನೋಡಿರಿ ಮನೆ ಮುಂದ್ಗಡೆ ರೋಡ್ ಮಾಡಕತ್ತಾರ. ಸಿ ರೋಡ್ ಬಂದೈತಿ. ಅವ್ರು ರೋಡ್ ಮಾಡೋದು ಹೆಂಗಾರ ಇರಲಿ, ದಾಳಿ ಹೊಡಲಿ, ನಮಗೆ ಬರೀ ಖರ್ಚು ನೋಡಿರಿ. ಈಗ ಆಲ್ರೆಡಿ 4-5 ಸಾವಿರ ರೂಪಾಯಿ ಖರ್ಚು ಮಾಡಿ ನಳ ಹಾಕ್ಸ್ಕೊಂಡಿವಿ. ಮತ್ತು ಇವಾಗ ಅದನ್ನು ಪೈಪ್ ಹೊಡೆದು ಬಿಟ್ರೆ ಅಲ್ಲಿ ಬಂದು ಎದುರು ಗಿಡ ಇದ್ದು ಮನೆ ತುಂಬ ಎಷ್ಟು ಚಂದ. ಮನೆ ಮುಂದೆ ಗಿಡ ಜಗಲಿ ತುಂಬ ಹೂವು ಹಾತಿದ್ವು. ಅದನ್ನೆಲ್ಲ ಬೇಕಂತ ತೆಗೆದ್ಬಿಟ್ರು ನೋಡಿರಿ. ಅದನ್ನೆಲ್ಲ ಸೈಡ್ಗೆ ಆದ್ರೆ ಕೊಲ್ಲೆಗಳು ಸೌರಿ ಮ್ಯಾಗ ಹೋಗ್ತಿತ್ತು ಗಿಡ ತಾಶ್ಗಳಿಗೆ ಬಂದು. ಅವ್ರು ಬಿಡ್ತೀನಿ, ರೋಡ್ ಮಾಡೋರು ಬಿಡ್ತೀನಿ ಅಂದರು. ಹಿಂಗೆ ಇರ್ತಾರ್ರಿ ಕೆಲವ್ರು ಒಳಗೆ. ತೆಗಿರಿ ಗಿಡ ತೆಗಿರಿ, ಮೊದಲು ಗಿಡ ತೆಗಿರಿ ಅಂತ ಗಿಡ ತೆಗಿಸಿಬಿಟ್ರು. ಇರ್ಲಿ ತೆಗೆದಲ್ಲ ಗಿಡ, ಒಂದು ಒಳ್ಳೆದಾಲ ಅವ್ರಿಗೆ. ಈಗ ಮ್ಯಾಗ ಹಾಕೋತ ಬಂದುಬಿಡ್ತಾರೆ. ಸದ್ದ ಏನು ಮಾಡ್ತೀನಿ ನೋಡಿ, ಈಗ ತೊಕ್ಕೊಂಡು ಏನು ಮಾಡ್ಬೇಕು? ಪೈಪ್ ಹೋಯ್ತು ನೋಡ್ರಿ. ಹಾಂ ಹೋಯ್ತು ನೋಡ್ರಿ, ಅದು ಮ್ಯಾಗ ಇದನ್ನು ಮಾಡಿಬಿಟ್ಟ. ಬಂದ್ರೆ ಈಗ ಸಿಸ್ರೋಡ್ ಹಾಕಾಗ ಅದು ಮುಂದಿನ ಸೊಂಡಿಲೆ ಒತ್ಕೊತ ಬಂದಲ್ಲ, ಅಲ್ಲಿ ಇದಾಯ್ತದು. ಪುಟ್ಟೆ ಇದು ಪೈಪ್ ತೆಗಿ ಪುಟ್ಟೆ. ಹಾಂ ಇಟೆ ಮಾಡ್ಕೆ ಹಂಗೆ ಆಗ್ತಿರಾಯ್ತು. ಕಡಿ ಲೆವೆಲರ್ ಮಾಡ್ಕೊಬೇಕಲ್ಲ. ಹಂಗೆ ಏನೋ ಲೆವೆಲ್ ಮಾಡ್ಕೊತಾರೆ. ಇನ್ನೊಂದು ಟ್ರಿಪ್ ಹೊಡೆದ್ರೆ ಮತ್ತೆ ಇದಾಗ್ತದ. ಇನ್ನು ಆ ಕಡೆ ಎಲ್ಲ ಆಗಿಲ್ಲ ಅಲ್ಲಿ. ಓಕೆ ಸ್ನೇಹಿತರೆ, ಗಿಡ ಹಾಕಿದ್ವಿ, ಇಲ್ಲೆಲ್ಲ ಗಿಡ ತೆಗೆದುಬಿಟ್ರು ನೋಡ್ರಿ. ದಾಸವಾಳ ದೊಡ್ಡ ಗಿಡ ಆಗೈತಿ, ಅಷ್ಟೆಲ್ಲ ಹೂವು ಆತಿದ್ವು. ದೇವ್ರ ಪೂಜಾಕ್ಕೆ ಎಷ್ಟು ಚಂದ ಹೂವು ಆತಿದ್ವು. ತೆಗೆದು ಕಲ್ಯೋ ಕಟ್ರಿ ನೋಡ್ರಿ. ಏನಂತಾರೆ, ಅದೇಟು ಗಿಡ ಬಿಟ್ಟಿಲ್ಲ ದಾಳಿಯವ್ರಿಗೆ. ಅದೇನು ಅಂತ ಬರೀ ಪಾಲ ಬಂದು ಇರೋದು ಗಾಡಿಗೆ ಅನಿಸಿತ್ತು. ಒಟ್ಟು ತೆಗೆದುಬಿಟ್ರು ನೋಡ್ರಿ. ಫುಲ್ ಬೈಲ, ಈಗೇನಿಲ್ಲ. ನೋಡಿರಿ ನಮ್ಮ ಮನೆ ಎಷ್ಟು ಚಂದ ಮುಂದೆ ಗಿಡ ಹಚ್ಚ ಹಸಿರಾಗಿ ಕಾಣ್ತಿತ್ತು. ಎಲ್ಲ ಬೋಳ ಆಗಕತ್ತೈತಿ ನೋಡ್ರಿ, ಕಾಣಕತ್ತೈತಿ. ಜೀವ ಹಾಳಾಗತೈತಿ. ಅದಕ್ಕೆ ನೀನಿನ್ನ ಆಲೋವೆರಾ ಗಿಡ ಅಲ್ಲಿ ಮ್ಯಾಗ ಇಟ್ಟಿನ್ರಿ. ಅದೊಂದು ಒಳ್ಳೆ ಪ್ಲ್ಯಾನ್ ಮಾಡದೆ ಉಳ್ಕೊಂತದ. ಇಲ್ಲಾಂದ್ರೆ ಅದನ್ನೂ ಹೋಗ್ಬಿಡ್ತಿತ್ತು ಆ ಕಡೆ. ನೋಡ್ರಿ ಹಿಂಗೈತಿ, ಜೀವ ಹಾಳಾಗತ್ತದ. ರೋಡ್ ಬಂದೈತಿ. ರೋಡ್ ಮಾಡೋದ್ರ ಸಲುವಾಗಿ ಗಿಡನೇ ತೆಗೆದ್ಬಿಟ್ರೆ ಕಡೆ. ಅದೆಷ್ಟು ಗಿಡ ಇಟ್ಟಿದ್ರೆ ಗಾಡಿಗೆ ಹೋತಿತ್ತದು, ತನ್ನ ಪಾಡಿಗೆ ತಾ ಮ್ಯಾಗ ಹೋತಿತ್ತು. ಮಗ್ಗಲ್ಕಿನ್ನ ಸೌರಿ ಬಿಟ್ಟಿದ್ರಂದ್ರೆ, ಕೊಲ್ಲೆಗಳು ತೆಗೆದಿತ್ತಂದ್ರೆ ಏನೋ ಅನ್ನಿಸ್ತಿದ್ದಿಲ್ಲ.
ಪೂರ್ತಿ ತೆಗೆದುಬಿಟ್ರೆ ಮತ್ತು ಎಷ್ಟು ಚಂದ ಹೂವು ಹತ್ತಿದ್ವು, ಎಷ್ಟೊಂದು ಹೂವು ಹತ್ತಿದ್ವು ದಿನ ಪೂಜೆಗೆ. ಹೂವು ಇಲ್ಲ ನೋಡ್ರಿ ಇನ್ನು, ಹಾಗೆ ಒಣ ಪೂಜೆ ಮಾಡೋದಿಲ್ಲ. ಕಾಲಾಗೇನ್ರ ನಡೆಸ್ಕೊಂಡಿಪ್ಪುಟ್ಟೆ. ಹೆಂಗೆ ಕೊಡ್ತೇಮ್ಮ? ಚಲೋ ಜಿಲೇಬಿ ಅದಡಿ ಯವ್ವ. ನೋಡ್ರಿ ಅಮ್ಮ ಜಿಲೇಬಿ ಮಾರಕ್ಕೆ ಬಂದಾಳ. ಚಲೋ ಅದಂತೀನಿ ಅಲ್ರಿ. ಚಲೋನೇ ಅದ ಯಪ್ಪ, ಚಲೋ ಮಾಡ್ತೀನಿ ನಾನು. ಎಲ್ಲೇನು ಇಟ್ಟುಗಳ ಕಸ ಹೋಗ್ತದ್ರಿ, ಮತ್ತೆ ಮುಚ್ಚಿದ್ಗಳ ಇದಾಗ್ತದ. ಅದಕ್ಕೆ ಎಲ್ಲ ತುಣಕ್ ಆಗಿಬಿಟ್ಟದಲ್ಲ. ಈಗಾಗ್ಯದಲ್ಲ ಯಾವ ಇಡೇಟಿಗೆ ಮುರಿತಂದು ನೋಡಗ. ತುಣಕ್ ಆಗಿಲ್ರಿ, ಗಾಲಿ ಇಡೇಟಿಗೆ ಮುರಿತಂದು ನೋಡ್ರಿ. ಈಗ ತುಣಕ್ ಆಗಿಲ್ಲಪ್ಪ, ಆಗಿಲ್ಲ. ಈಗ ಹಿಂಗೆ ಇಡೇಟಿಗೆ ಮುರಿತೇವೆ. ಡಾಕ್ಟರ್ ಸಾಬ್ ನೋಡ್ತಾನ. ಆ ಡಾಕ್ಟರ್ ಸಾಬ್ ಇದ್ರೆ ಗಪ್ಪ ಅದ ಅಪ್ಪ. ಈ ಅಪ್ಪ ಇದ್ರ ಜಿಲ್ಬಿಲ್ ಕೂಡ ಅಂತ ತಗ ಜಕ್ಕಿ ಕಾಗದ ಜಕ್ಕಿರಿ. ಹಂಗೆ ನೀವು ನನ್ನ ಮೇಲೆ ಜಕ್ಕಿರಿ, ಅಚ್ಚಕಲೆ ಇಲ್ಲ ಜಕ್ಕಿರಿ. ಹಾಂ ಬಿಡ್ರಿ. ಹೋಗಿ ಚಲೋ ಇಲ್ರಿ? ಚಲೋ ಅದು ಕಟ್ಟಿ ಸುಡ್ತನೆಲ್ಲ ಎಷ್ಟ್ರದ್ದು ಮಾಡ್ತೀಯಮ್ಮ? ಒಂದು 1,200 ರೂಪಾಯಿ ಮಾಡ್ತೀನಿ. ಹೆಂಗೆ ಕಳ್ತದ? ಹಿಂಗೆ ಈಗ ಇಲ್ಲ ಇಷ್ಟು ಮಾಡ್ತೀರ ಹೆಂಗೆ ವಾರದಾಗ ಆಗ್ತದೋ ಏನು ಹಂಗೆ ಜಲ್ದಿನೇ ಖರ್ಚು ಆಗ್ತದೋ? ಹೆಂಗೆ ಖರ್ಚು ಆಗ್ತದ್ರಿ, ಒಂದು ದೂರ ಸಾಲದ. ಜಿಲೇಬಿ ಕಡ್ಡಿರ್ಲಾರ್ದ. ನೋಡ್ರಿ ಅಮ್ಮ ತಿರ್ಗಾಡಿ ಜಿಲೇಬಿ ಮಾಡ್ತಾ ಮಾರಿ ಇಲ್ಲೇ ಮತ್ತೆ ಬೇರೆ ಊರಿಗೆ ತೊಗೊಂಡೋತೇಮ್ಮ. ಬೇರೆ ಊರಿಗೆ ಹೋಗಿರ್ಬೇಕು. ಹೌದಾ? ಎಲ್ಲೆಲ್ಲಿ ಹೋಗಿ ಬರ್ತದೆ? ಕೂಕನಳಕ್ಕೆ ಹೋಗ್ಬೇಕು, ಏವ್ರಿಗೆ ಹೋಗ್ಬೇಕು, ಕೂಕನಳ ತನ ಓದ್ತಿಲ್ಲ. ಕಾಡಿಮಗೇರಿಗೆ ಹೋಗ್ಬೇಕು, ಈ ಕಡೆ ಒಂದ್ರಗ, ಈ ಕಡೆ ಹೊಸಗೇರಿ ಸುತ್ತಮುತ್ತ ಹೋಗಿ ಬರ್ತದೆ. ಇದು ಅಟ್ಟೆ ಬಜ್ಜಿ ಏನು ಮಾಡಲ್ಲ? ಬಜ್ಜಿ ಮುಂಜಾನೆ ಹಂಗತ್ತವ, ತಣ್ಣಗತ್ತವ. ಬಜ್ಜಿ ಮಾಡ್ತೀನಿ ಬೇಕಾದಂತಾವ. ಅದೆಲ್ಲ ಮುಂಜಾನೆ ತಣ್ಣಗತ್ತವ, ಸ್ವಲ್ಪ ಹೊತ್ತಾಗಾದ್ರ ಪಾಡ. ಹೇಳತ್ತಿನ ಕಡೆಗೆ ಆದ್ರ ತಗೋತಾರ. ನಿನ್ನ ಹೆಸರು ಒಂದು ಹೇಳ್ಬಿಡಿ ಅಮ್ಮ. ನನ್ನ ಹೆಸರು ಉಲಗಮ್ರಿ. ಉಲಗಮ್ಮ. ಯಾಕ್ರಿ ವಿಡಿಯೋ ಮಾಡ್ಲಕತ್ತೀನಿ. ಇಡೀ ದೇಶಕ್ಕೆ ಹಬ್ಬತದ ನಿನ್ನ ಬಲ್ಲಿ ಎಲ್ಲರೂ ಜಿಲೇಬಿ ತೊಳಕ್ ಬರ್ಬೇಕಲ್ಲ ಅದಕ್ಕೆ. ನನ್ನ ಹೆಸರು ಉಲಗಮ್ರಿ. ಸಾಕಾಸ್ ಹೇಳಿ ಕಾಣ್ತಾವ ಆಯಾವ ಕಣ್ ಕಾಂತಾವ, ಕಿವಿನಿ ಕೇಳಲ್ಲ. ಹಾಂ ಕಣ್ ಕಾಂತಾವ, ಕಿವಿ ಕೇಳಲ್ಲ. ನಡಿ ಅಮ್ಮ. ನೋಡ್ರಿ ಮಗ ಜಿಲೇಬಿ ಬಗ್ಸಿದ್ದ. ಅಮ್ಮ ಹೆಂಗೂ ಜಿಲೇಬಿ ಚಂದ ಮಾಡ್ತಾಳೆ, ಅದಕ್ಕೆ ಮಮ್ಮಿ ಜಿಲೇಬಿ ಬಂದದ ಅಂತಂದ. ತೋರಪ್ಪ ಅಂತೇಕೆ ಅಂದೆ. ಬಾರ ಒಂದು ಪ್ಲೇಟ್ನಾಗ ಹಾಕಿಡು, ಪೇಪರ್ ತಂದು ತೆಗೆದಕ್ಕೆ ಒಂದು ಪ್ಲೇಟ್ನಾಗ ಹಾಕಿಡು. ಎದ್ರಾಗಾರ ಹಾಕಿಡು, ಹಾಕಿಟ್ಟು ತಿನ್ನು. ಮಾಡ್ಬೇಕು ನಾಳೆ. ಬರೀ ತಪ್ಪತ್ತಿಲ್ಲನು ಇಲ್ಲವ ಯಾವ ಏನು ಮಾಡ. ನಾನು ನಿನ್ನೆ ಗೊತ್ತಿದ್ದ ದೇವ್ರ ಪೂಜೆ ಮಾಡಿದೆ, ಹಂಗೆ ಏನು ಮಾಡಿ ಗೊತ್ತಿಲ್ಲ. ಸತ್ತಿಲ್ಲ ಹೇಳಿ ನಾನು ಗಂಡು 11 ಗಂಟೆ 2 ಗಂಟೆ ಆಗ್ಯದ. 2 ಗಂಟೆ ಆಕೆ ನಡಿನಕ್ಕಿಗೆ ಇಲ್ಲ. ಇಲ್ಲ ಕಲ್ಲು ಒಯ್ದು ಒಕ್ಕಟ್ರ ನೋಡಿ ಎಷ್ಟು ಬೈಲಾಗಿಬಿಟ್ಟದ. ಅಲ್ಲಿ ತನಕ ಹೋಗಿತ್ತದ, ಮ್ಯಾಕ್ ಬಂದಿತ್ತದ. ಏನು ಮಾಡಿ ಕಟ್ಟಿಗೆ ಹೆಂಗೆ ಸಂಜೆ ಅವ್ರ ಮನ್ಯಾಗ ಅದೊಂದು ಗಿಡ 1000 ಕೆ ಮ್ಯಾಕ್ ಕಟ್ಟಿಬಿಟ್ರೆ ಚಲೋ ಆಗ್ತದೆ. ಮಾಡ್ತದೆ ಬೇಕಂತೇಳಿ ಇವನ ಗಿಡ ಹಾಕಿತ್ತು. ಸ್ವಲ್ಪ ಬೇಸಾಗ್ತಿತ್ತು ಚಂದ. ಅದ್ದಂಗಿಲಿಗೆ ರೋಡು ಬೇಸ ಆಗ್ತದ. ಅದು ಕಚ್ಚಿಗೆ ಹಾಕ್ಬೇಕಲ್ಲ ರೋಡಿಗೆ ಹಾಕಬೇಕು. ಮೂರು 4 ವರ್ಷದ ಗಿಡನೇ ಆಯ್ತು. ಅವು ನಿನ್ನೆ ತೆಗೆದ್ನಮ್ಮ, ಸುಮ್ಮನೆ ಎಲ್ಲ ಹಾಳು ಮಾಡ್ತಾರತ್ತೆ. ತೆಗೆದು ಕೊಡ್ದಾಗ ಹಾಕಿನಿ ಅವ್ನು.